ಎಲ್ರಿಗೂ ನಮಸ್ಕಾರ. ಪ್ರತಿನಿತ್ಯ ನಮಗೆ ಮನೆಯಿಂದ ಒಂದಿಲ್ಲ ಒಂದು ರೀತಿಯ ತ್ಯಾಜ್ಯ ಹೊರಬರ್ತಾ ಇರುತ್ತೆ. ಹಸಿ ಕಸ ಅಂತ ಏನು ಹೇಳ್ತೀವಿ ನಾವು ಅದನ್ನು. ಈ ತರಕಾರಿ ಸಿಪ್ಪೆ ಇರ್ಬೋದು, ಹಣ್ಣಿನ ಸಿಪ್ಪೆ ಇರ್ಬೋದು, ತೆಂಗಿನ ನಾರು ಇರ್ಬೋದು, ಅಥವಾ ಈಗ ಚಳಿಗಾಲದಲ್ಲಿ ಮನೆ ಮುಂದೆ ಬೀಳ್ತಕ್ಕಂತಹ ತರಗೆಲೆಗಳು ಮನೆ ಮುಂದೆ ನಾವೀಗ ನೋಡ್ತಾ ಇದ್ದೀವಿ, ಎಷ್ಟೊಂದು ಮರಗಳಿಂದ ಉದುರ್ತಾ ಇದೆ. ಇದನ್ನು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಗುಡ್ಸ್ಬಿಟ್ಟು ಬೆಂಕಿ ಹಾಕ್ಬಿಡ್ತೀವಿ, ಎಲ್ಲ ಬೇಡ ಅಂತ ಹೇಳ್ಬಿಟ್ಟು. ಅದರಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಅದ್ರ ಬದಲು ಸುಲಭವಾಗಿ ನಮ್ಮ ಮನೆಯಲ್ಲೇ ಗೊಬ್ಬರ ಹೆಂಗೆ ಮಾಡ್ಕೋಬೋದು ಅಂತ ಒಂದು ಟ್ರೈ ಮಾಡೋಣ ಅಂತ ಇವತ್ತು ಮೆಶ್ ಕಾಂಪೋಸ್ಟರ್ ಅಂತೇಳಿ ಪ್ರಯತ್ನಪಟ್ಟು ಮಾಡ್ತಾ ಇದ್ದೀವಿ. ಇದು PVC ಕೋಟೆಡ್ ಮೆಶ್ಶು. ನಮ್ಮ ವಾಸ್ತುಕ ಅಯ್ಯಂಗಾರ್ ಅವರು ಬೆಂಗಳೂರಿನ ಒಂದು SWMRT ಸಂಸ್ಥೆಯವರು ನಮ್ಗೆ ಇದು ಹೇಳ್ಕೊಟ್ರು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವರ ಒಂದು ಕಲಿಕಾ ಕೇಂದ್ರದಲ್ಲಿ ನಾನು ನೋಡ್ಕೊಂಡು ಬಂದು ಕಲ್ತ್ಕೊಂಡು ಇದು ನಾವು ಮಾಡ್ತಾ ಇರೋವಂಥದ್ದು. ಕೆಳಗಡೆ ಅಂದರೆ ಇಲಿ ಹೆಗ್ಗಣ ಏನೋ ಬರ್ದೇ ಇರೋದಕ್ಕೆ ಮೊದಲನೇದಾಗಿ ಇದಕ್ಕೆ ಏನು ಮಾಡಿದ್ದೀವಿ ನಾವು ಅಂತಂದರೆ, ಮಣ್ಣಿನಿಂದ ಸ್ವಲ್ಪ ಅಂತರ ಕಾಪಾಡಬೇಕು ಅಂತ ಸಿಮೆಂಟ್ ಬ್ಲಾಕ್ಸನ್ನು ಹಾಕ್ಬೋದು, ಇಂಟರ್ಲಾಕ್ ಬ್ರಿಕ್ಸನ್ನು ಹಾಕ್ಬೋದು, ಏನಾದರೂ ಸರಿ ಒಂದು ಸ್ವಲ್ಪ ದಪ್ಪವಾಗಿ ಒಂದು ಲೇಯರು ಸುತ್ತಲೂ ನಮಗೇನು ಇಲಿ ಹೆಗ್ಗಣ ಬರ್ದೇ ಇರೋಂಗೆ ಒಂದು ಫಸ್ಟು ಮಾಡ್ಕೊಬೇಕು. ಅದನ್ನು ಮಾಡ್ಕೊಂಡಾದ ನಂತರ ಈ ಮೆಶ್ಶು ಏನಿದೆ, ನಾವು ಇದನ್ನು 10 ಅಡಿ ಮೆಶ್ಶು ನಾವು ಕಟ್ ಮಾಡಿಕೊಂಡು ನಾವು ಇದನ್ನು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಜಸ್ಟ್ ಒಂದು ಪೈಂಟಿಂಗ್ ವೈರಿಂದ ನಾವು ಅದನ್ನು ಕ್ಲೋಸ್ ಮಾಡಿದ್ದೀವಿ. ಮತ್ತೆ ಬೇಕಾದ್ರೆ ಬಿಚ್ಕೊಂಬೋದು. ಇದನ್ನು ಕ್ಲೋಸ್ ಮಾಡಿದ್ದೀವಿ. ಇದನ್ನು 4 ಅಡಿ ಇದೆ. ಇದು 4 ಅಡಿ ಮತ್ತು ಇದು ಹೆಚ್ಚು ಕಮ್ಮಿ 10-11 ಅಡಿ ಬರುತ್ತೆ. ಒಂದು 3 ಅಡಿ ಡಯಾಮೀಟ್ರು ಅಷ್ಟು ಜಾಗ ಇದೆ ಇಲ್ಲಿ ನಮಗೆ. ಇದನ್ನೇನು ಮಾಡಿದ್ದೀವಿ ಅಂತಂದರೆ, ಇದು ಮೆಶ್ಶಿಂಗ್ ಇಟ್ಟ ಮೇಲೆ ಬೀಳಬಾರ್ದು ಅಂತೇಳಿ ಸ್ವಲ್ಪ ಕೆಳಗಡೆ ಕಲ್ಲು ಕೊಟ್ಕೊಂಡು ಅಡ್ಜಸ್ಟ್ ಮಾಡಿ ಕಲ್ಲು ಕೊಟ್ಟು ಅಥವಾ ನಿಲ್ಲಿಸಿದ್ದೀವಿ ಇದನ್ನು. ಇದ್ರ ನಂತರ ನಮ್ಗೆ ಆಲ್ರೆಡಿ ಏನಾಗಿದೆ ಅಂದರೆ, ಕೆಳಗಡೆ ನಾವು ಬಾಟಮ್ ಬೆಡ್ ಅಂತ ಹೇಳ್ತೀವಿ. ಇದು ಬಾಟಮ್ ಬೆಡ್ ತುಂಬ ಮುಖ್ಯ ನಮಗೆ ಗೊಬ್ಬರ ಮಾಡೋವಂಥ ಇದರಲ್ಲಿ ಪ್ರಕ್ರಿಯೆಯಲ್ಲಿ. ನಾವು ಅದಕ್ಕೆ ತರಗೆಲೆ ಇಲ್ಲೇ ಗುಡಿಸಿರೋ ತರಗೆಲೆಗಳನ್ನ ಸ್ವಲ್ಪ ತರಗೆಲೆಗಳು ಹಾಕಿ, ಆಮೇಲೆ ಆಲ್ರೆಡಿ ಇಲ್ಲಿ ಹಾಕಿರೋವಂತಹ ಗೊಬ್ಬರ ಅಂದರೆ ಆಲ್ರೆಡಿ ಡಿಕಾಂಪೋಸ್ ಆಗಿರೋಂತಹ ಗೊಬ್ಬರ ಕೂಡ ಸ್ವಲ್ಪ ಹಾಕಿದ್ದೀವಿ. ಇದು ಹಾಕಿ ನಾವು ಸ್ವಲ್ಪ ಬಾಟಮ್ ಬೆಡ್ ರೆಡಿ ಮಾಡ್ಕೊಂಡಿರೋವಂಥದ್ದು. ಈಗ ಎಲ್ಲ ಸಿದ್ಧ ಆಗಿದೆ, ಕಾಂಪೋಸ್ಟ್ ಮಾಡೋಕ್ಕೆ ಸಿದ್ಧ ಆಗಿದೆ ಇದು. ಇನ್ಮೇಲೆ ನಾವು ಪ್ರತಿದಿನ ಮನೆ ನಮ್ಗೆ ಏನು ಸಿಗುತ್ತೆ ಅದನ್ನು ಇದ್ಮೇಲೆ ಹಾಕ್ಕೊಬೋದು. ನಾವು ಮೊದಲನೇದಾಗಿ ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಆಲ್ರೆಡಿ ಇದನ್ನೆಲ್ಲ ಗುಡಿಸಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಸುಮಾರು ದಿನ ಈ ಥರದ್ದು ಒಂದು ಅರ್ಧ ಚೀಲ 1 ಚೀಲ ಸಿಗುತ್ತೆ ತರಗೆಲೆಗಳು. ಈ ತರಗೆಲೆಗಳನ್ನ ಕೂಡ ನಾವು ಇದನ್ನು ಹಾಕ್ಕೊಂಡು ಗೊಬ್ಬರ ಮಾಡ್ಕೊಬೋದು. ಇದರಲ್ಲಿ ತೋರಿಸ್ತೀನಿ. ಹಿಂಗೆ ಜಸ್ಟ್ ಹಿಂಗೆ ಹಾಕಿದ್ರೆ ಆಯ್ತು. ಇದನ್ನು ಇದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆದಷ್ಟು ಸ್ವಲ್ಪ ನಾವು ಪ್ಲಾಸ್ಟಿಕ್ ಅದೆಲ್ಲ ಅವಾಯ್ಡ್ ಮಾಡಿದ್ರೆ ಚಂದ. ಆಮೇಲೆ ಚಿಕ್ಕ ಎಲೆ ಆಗಿದೆ, ತುಳಿತಾ ಇಲ್ಲ. ದೊಡ್ಡ ಎಲೆ ಆಗಿದೆ, ಸ್ವಲ್ಪ ತುಳಿಬೇಕು ಚೆನ್ನಾಗಿದ್ದೀನ. ಇದನ್ನು ಹರಡ್ಕೊಂಡು ಮತ್ತೆ ಈ ತರಗೆಲೆ ಕೂಡ ವರ್ಷ ಪೂರ್ತಿ ಸಿಗಲ್ಲ. ಹೌದು, ತರಗೆಲೆ ವರ್ಷ ಪೂರ್ತಿ ಸಿಗಲ್ಲ. ನಾವು ಇದನ್ನ ಸಂಗ್ರಹ ಮಾಡ್ಕೊಬೇಕಾಗುತ್ತೆ. ಎಲ್ಲೋ ಸುಡೋ ಬದಲು ಅದನ್ನ ನಾವು ಸಂಗ್ರಹ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೌದು, ಸುಡೋ ಬದಲು ವರ್ಷ ಪೂರ್ತಿ ಬಳಸಬಹುದು ನಾವು. ಈ ಥರ ಬಾಟಮ್ ಬೆಡ್ ರೆಡಿ ಆಗಿದೆ. ಈಗ ಈ ಬಾಟಮ್ ಬೆಡ್ ಆದ ನಂತರ ನಾವು ದಿನನಿತ್ಯ ನಮ್ಗೆ ಏನು ಸಿಗುತ್ತೆ, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಇದನ್ನೆಲ್ಲ ಹಾಕ್ತಾ ಬರ್ಬೋದು. ನಮ್ಗಾದ್ರೆ ಪಕ್ಕದಲ್ಲೇ ತೋಟ ಇದೆ, ತಿಪ್ಪೆ ಇದೆ. ನಮ್ಮ ಮನೆ ಹಸಿ ಕಸನೆಲ್ಲ ತಗೊಂಡೋಗಿ ನಾವು ಅದು ಕಸ ಮಾಡ್ಕೋತೀವಿ, ಅಂದ್ರೆ ಗೊಬ್ಬರ ಮಾಡ್ಕೋತೀವಿ. ಇಲ್ಲಿ ನಮ್ಮ ಬಿಲ್ಡಿಂಗ್ ಅಲ್ಲೇ 4 ಮನೆಗಳಿದಾವೆ. ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು ಅದು. ಈಗ ಅದಾದ್ಮೇಲೆ ನಮ್ಮ ಪ್ರತಿದಿನ ಏನು ಮಾಡಬೇಕು ಅಂದರೆ, ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಅದನ್ನು ಮುಚ್ಚೋಂಗೆ ತರಗೆಲೆಗಳನ್ನೋ ಅಥವಾ ತರಗೆಲೆ ಸಿಕ್ಕಿಲ್ಲ ಅಂದರೆ ಕೋಕೋಪೀಟ್ ಸಿಗುತ್ತೆ. ಆ ಕೋಕೋಪೀಟ್ ಸ್ವಲ್ಪ ಹಾಕಿದ್ರೆ ಅದು ಕವರ್ ಆಗುತ್ತೆ. ಆಮೇಲೆ ತುಂಬ ಈಗ ನಮ್ಮ ಮನೇಲಿ ಅನ್ನ ಮಿಕ್ಕಿಸಬಾರ್ದು ಆ್ಯಕ್ಚುಲಿ. ಅವೆಲ್ಲನೂ ಮಿಕ್ಕಿದ್ರೆ ಅನ್ನನ ಹಿಂಟೆ ಉಡಿ ಮಾಡಿಬಿಟ್ಟು ಅದನ್ನು ಹಾಕಬೇಕು. ತರಕಾರಿ ಸಿಪ್ಪೆಗಳು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ರೆ ಇನ್ನು ಬೇಗ ಗೊಬ್ಬರ ಆಗುತ್ತೆ. ಈ ರೀತಿ ಪ್ರಿಕಾಷನ್ಸ್ ತೊಗೊಳ್ಬೋದು ನಾವು. ಆನಂತರ ಇದ್ರ ಮೇಲೆ ಸ್ವಲ್ಪ ಒಂದು ತಾಟು ಗೋಣಿಚೀಲ ಮುಚ್ಚಿಬಿಟ್ರೆ ತಣ್ಣಗೆ ಅದು ಆರಾಮಾಗಿರುತ್ತೆ. ಮಳೆಗಾಲದಲ್ಲಿ ಏನು ಟೆನ್ಷನ್ ಆಗೋದೇನು ಬೇಡ. ಮಳೆ ನೀರು ಬಿದ್ದು ಸ್ವಲ್ಪ ಇನ್ನೂ ಚೆನ್ನಾಗಿ ಗೊಬ್ಬರ ಆಗುತ್ತೆ. ಅದರಿಂದ ಹರಿದೋದ್ರೂ ಈ ಸುತ್ತಮುತ್ತ ಇರೋ ಗಿಡಗಳಿಗೆ ಆ ರಸ ಹೋಗಿ ಗಿಡಗಳು ಚೆನ್ನಾಗಿ ಬೆಳಿತವೆ. ನಮಗೇನು ಸಮಸ್ಯೆ ಏನಿಲ್ಲ. ಅದರಿಂದ ಸುಮಾರು ಒಂದು 3-4 ತಿಂಗಳು ಇದ್ಮೇಲೆ ನಮಗೆ ಇದನ್ನು ತುಂಬ ಆದ ನಂತರ ತುಂಬ ಆದಮೇಲೆ ಒಂದು 2 ರಿಂದ 3 ತಿಂಗಳ ಒಳಗಡೆ ಗೊಬ್ಬರ ಆಗ್ಬೋದು ಅಂತ ಅನ್ಕೊತಾ ಇದ್ದೀವಿ ನಾವು. ನಮಗೂ ಮೊದಲನೇ ಎಕ್ಸ್ಪೀರಿಯೆನ್ಸು. ಈ ರೀತಿ ನಮಗೆ ಆದಂಗೆ ಏನೇನು ಸಿಗುತ್ತೆ, ದೇವ್ರ ಮನೇಲಿ ಸಿಗೋ ಹೂವು ಇರ್ಬೋದು, ಅಥವಾ ಅಡುಗೆ ಮನೆ ತ್ಯಾಜ್ಯ, ತರಕಾರಿ ಸಿಪ್ಪೆ, ಅಥವಾ ಉಳಿದಿರೋ ಅನ್ನ, ಉಳಿದಿರೋ ಏನಾದರೂ ಇದ್ದರೆ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಇದಕ್ಕೆ ಗೊಬ್ಬರ ಮಾಡ್ಕೊಂಡು ಬರ್ಬೋದು. ಅದ್ರ ಜೊತೆಗೆ ನಾವು ಆದಷ್ಟು ಈ ಥರ ಬ್ರೌನ್ಸ್ ಅಂತ ಏನು ಹೇಳ್ತೀವಲ್ಲ, ಈ ತರಗೆಲೆಗಳನ್ನ ಇದನ್ನು ಹೆಚ್ಚಿಗೆ ಹಾಕ್ದಷ್ಟು ಬೇಗ ಗೊಬ್ಬರ ಆಗುತ್ತೆ. ಈಗ ಬೇಸಿಗೆಕಾಲ ಡ್ರೈ ಇರೋದ್ರಿಂದ ಸ್ವಲ್ಪ ನೀರು ಕೂಡ ತುಂಬಿಸ್ಕೊಂಡು ಬೇಗ ಮಾಡ್ಕೊಬೋದು. ಮತ್ತು ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆಗಬೇಕು ಅಂದಾಗ ಮಜ್ಜಿಗೆ ಅಥವಾ ಸಗಣಿ, ಇದು ಸ್ಲರಿ ಏನು ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಬಂದರೆ ನಮಗೆ ಬೇಗ ಗೊಬ್ಬರ ಆಗುತ್ತೆ. ಇದರಲ್ಲಿ ಗೊಬ್ಬರ ಆದ ನಂತರ ನಾವು ಇದನ್ನು ಮತ್ತೆ ಮೆಶ್ ಬಿಚ್ಕೊಂಡು ಇದನ್ನು ಓಪನ್ ಮಾಡ್ಕೊಂಡು ಗೊಬ್ಬರ ಸಿಗುತ್ತೆ. ಅದನ್ನು ಜರಡಿ ಇಟ್ಕೊಬೋದು. ಮಿಕ್ಕಿಲ್ದೆ ಗೊಬ್ಬರ ಆಗಿಲ್ದೆ ಮತ್ತೆ ಇದಕ್ಕೆ ಹಾಕ್ಬೋದು. ಗೊಬ್ಬರ ಆಗಿರೋ ತೊಗೊಂಡೋಗಿ ಗಿಡಕ್ಕೆ ಬಳಸ್ಕೊಬೋದು ನಾವು ಇದನ್ನು. ನಮಸ್ಕಾರ.